4 ವರ್ಷ ತಗೊಂಡು ಯಶ್ ಅವರು ಇಂಥ ಫಿಲ್ಮ್ ಮಾಡಿದ್ರಾ ಅನಿಸ್ಬಿಡ್ತು. ಏನಕ್ಕಂದರೆ ಮೂವಿಲಿ ಸ್ಟೋರಿ ಅಂತ ಏನೂ ಇಲ್ಲ ಆಯಿತಾ. ಬರೀ ಅಲ್ಲಲ್ಲಿ ಗುಂಡು ಗದ್ದಲ ಗೌಜು ಈ ಥರ ಅನಿಸುತ್ತೆ ಆಯಿತಾ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಟಾಕ್ಸಿಕ್. ಸೊ ಇವಾಗಷ್ಟೇ ಮೂವಿ ನೋಡಿಕೊಂಡು ಬಂದೆ. ಬೆಳಿಗ್ಗೆ 6 ಗಂಟೆ ಶೋಗೆ ಹೋಗಿದ್ವಿ ಕಾಮಾಖ್ಯ ಥಿಯೇಟ್ರು. ನಾನಿರೋ ಏರಿಯಾಯಿಂದ ಆ್ಯಕ್ಚುಲಿ 20 ಕಿಲೋಮೀಟ್ರ್ ದೂರ. ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ ನಾವೊಂದು 6 ಜನ ಹೋಗಿ ನೋಡಿದ್ವಿ. ಮೂವಿ ಹೆಂಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡೋಣ. ಮೂವಿಯಲ್ಲಿ ಏನು ಚೆನ್ನಾಗಿತ್ತು ಅಂತ ಹೇಳೋದಾದರೆ, ಫಸ್ಟ್ ಥಿಂಗ್ ಯಶ್ ಅವರ ಆ್ಯಕ್ಟಿಂಗ್, ಯಶ್ ಅವರ ಲುಕ್, ಯಶ್ ಅವರ ಸ್ವ್ಯಾಗ್, ಹಾಗೆ ನಯನತಾರ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಹಾಗೆ ಕಿಯಾರಾ ಅಡ್ವಾಣಿ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇನ್ನುಳಿದವ್ರ ಆ್ಯಕ್ಟಿಂಗು ಒಂದು ರೇಂಜಿಗೆ ಓಕೆ, ಚೆನ್ನಾಗೇ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟ್ರೂ. ಇದು ಬಿಟ್ಟು ನನಗೆ ಇನ್ನೇನಾದರೂ ಪಾಸಿಟಿವ್ ಅಂತ ಅನಿಸಿದರೆ ಅದು ಬಂದು ಮೇಕಿಂಗ್. ಸಿನಿಮಾ ಮೇಕಿಂಗ್ ಮಾತ್ರ ಸೈಕಾಗಿದೆ, ಹಾಲಿವುಡ್ ಲೆವೆಲಲ್ಲಿದೆ. ಹಾಗೆ ಮ್ಯೂಸಿಕ್ ಚೆನ್ನಾಗಿದೆ, ರವಿ ಬಸ್ರು ಅವರ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಸೊ ಇದೆರಡು ಪಾಸಿಟಿವ್ ಅಂತ ಹೇಳ್ಬೋದು. ಮೂವಿಲಿ ಏನು ಕಷ್ಟ ಆಯಿತು ಅಂತ ಹೇಳೋದಾದರೆ, ನನಗೆ ಮೂವಿ ನೋಡಿದ ಮೇಲೆ ಅನಿಸಿದ್ದು 4 ವರ್ಷ ತಗೊಂಡು ಯಶ್ ಅವರು ಇಂಥ ಫಿಲ್ಮ್ ಮಾಡಿದ್ರಾ ಅನಿಸ್ಬಿಡ್ತು. ಏನಕ್ಕಂದರೆ ಮೂವಿಲಿ ಸ್ಟೋರಿ ಅಂತ ಏನೂ ಇಲ್ಲ ಆಯಿತಾ. ಒಂದು ಬರುತ್ತೆ, ಬರೀ ಫೈಟ್ಸು, ಅಲ್ಲಲ್ಲಿ ಇಂಟಿಮಸಿ, ಆಮೇಲೆ ಒಂದು ಸಾಂಗ್ ಇರೋದೇ 5 ಅವರ ಸಾಂಗು. ಬಟ್ ನನಗೆ ಪರ್ಸ್ನಲಿ ಒಂದು 20 ಸಾಂಗ್ ಇದೆ ಅನಿಸ್ಬಿಡ್ತು. ಫೈಟ್ ಒಂದು 20 ಇದೆ, ಪಕ್ಕ ಒಂದು 20 ಫೈಟ್ ಇದೆ. ಬಟ್ ಅಷ್ಟೊಂದು ಬೇಡ ಅನಿಸಿತ್ತು. ಅಂದರೆ ನಮಗೆ ಕನ್ನಡ ಮೂವಿ ನೋಡಿದ್ದೀವಿ ಅನ್ನೋ ಫೀಲೇ ಬರೋಲ್ಲ, ಆರ್ ನಮ್ಮ ಇಂಡಿಯನ್ ಮೂವಿ ನೋಡಿದ್ದೀವಿ ಅನ್ನೋ ಫೀಲೇ ಬರೋಲ್ಲ. ಬರೀ ಅಲ್ಲಲ್ಲಿ ಗುಂಡು ಗದ್ದಲ ಗೌಜು ಈ ಥರ ಅನಿಸುತ್ತೆ ಆಯಿತಾ. ಸೆಕೆಂಡ್ ಹಾಫ್ ಆದರೂ ಚೆನ್ನಾಗಿದೆಯಾ ಅಂತ ನೋಡಿದರೆ ಸೆಕೆಂಡ್ ಹಾಫು ತುಂಬ ಎಳೆದ್ಬಿಟ್ಟಿದ್ದಾರೆ, ಸ್ಲೋ ಇದೆ. ರುಕ್ಮಿಣಿಯವ್ರ ಅವಶ್ಯಕತೆನೇ ಇಲ್ಲ ಅನಿಸಿತ್ತು. ರುಕ್ಮಿಣಿ ಅವ್ರ ಕ್ಯಾರೆಕ್ಟ್ರು ತುಂಬ ಏನೋ ಅದು ಅಲ್ಲಿ ಬೇಡ ಅಂತ ಅನಿಸುತ್ತೆ. ತುಂಬ ಡಿಸಪಾಯಿಂಟೆಡ್ ಆಯಿತಾ. 4 ವರ್ಷ ತಗೊಂಡು ಇಂಥ ಒಂದು ಸ್ಟೋರಿ ಬೇಡ ಇತ್ತು. ಒಂದು ಮಾಸ್ ಮೂವಿನೇ ಮಾಡಿದರೆ ಚೆನ್ನಾಗಿರೋದು. ಏನೋ ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ, ಬಟ್ ಸ್ಟಿಲ್ ಅದು ಐ ಥಿಂಕ್ ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿಲ್ಲ. ನಾವು 6 ಜನ ಹೋಗಿದ್ವಿ, ನಮ್ಗೆ ಯಾರಿಗೂ ಪರ್ಸ್ನಲಿ ಮೂವಿ ಇಷ್ಟ ಆಗಿಲ್ಲ. ಮೂವಿಲಿ ಪಾಸಿಟಿವ್ ಅಂತ ಆ್ಯಡ್ ಮಾಡಿರೋ ಫಾದರ್ ಸನ್ ರಿವೆಂಜ್ ಸಾಗ ಇರ್ಬೋದು, ಇಲ್ಲ ಅಣ್ಣ ತಂಗಿಯ ಒಂದು ಬಾಂಧವ್ಯ ಇರ್ಬೋದು, ಅದು ಯಾವುದೂ ಅಷ್ಟಾಗಿ ಕನೆಕ್ಟ್ ಆಗಲ್ಲ ಆಯಿತಾ ನಮಗೆ. ಇಲ್ಲಿ KGF ಅಲ್ಲಿ ಇಲ್ಲ ಬೇರೆ ಯಾವುದೋ ಮೂವಿಲಿ ನೋಡುವಾಗ ನಮ್ಗೆ ಯಾವುದಾದ್ರು ಅಣ್ಣ ತಂಗಿ ಇಲ್ಲ, ಚಿಕ್ಕ ಹುಡುಗಂದು ಅಮ್ಮ ಮಗಂದು ಈ ಥರ ಕ್ಯಾರೆಕ್ಟರಲ್ಲಿ ತುಂಬ ಕನೆಕ್ಟ್ ಆಗುತ್ತೆ. ಇದು ಅಲ್ಲಲ್ಲಿ ತಂದಿದ್ದಾರೆ, ಬಟ್ ಅದು ಅಷ್ಟು ಕನೆಕ್ಟ್ ಆಗಲ್ಲ. ಫಾದರ್ ಸನ್ ರಿವೆಂಜ್ ಸಾಗಂತೂ ಅದು ನಮಗೆ ಅದು ರಿವೆಂಜ್ ಅಂತಲೇ ಅನಿಸಲ್ಲ. ಆಮೇಲೆ ಒಂದು ಎಂಡಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಬಟ್ ನಾ ಪರ್ಸ್ನಲಿ ನನಗೇನು ಅನಿಸ್ತು ಅಂದರೆ ಈ ಟ್ವಿಸ್ಟ್ ಇಲ್ಲದೇ ಇದ್ರೇ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅದು ನಾರ್ಮಲ್ ಸ್ಟೋರಿನ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಟ್ವಿಸ್ಟ್ ಬೇಡ ಇತ್ತು ಇಲ್ಲಿ ಅಂತ ಅನಿಸ್ಬಿಟ್ಟಿತ್ತು. ಸೊ ಇದಿಷ್ಟು ನನ್ನ ರಿವ್ಯೂ. ಸೊ ಯಾವುದೇ ಒಂದು ನೆಗೆಟಿವ್ ಕೊಡಬೇಕು ಅಂತ ನಾನು ಮಾಡ್ತಿರೋದಲ್ಲ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ನ ಬೆಳಿಗ್ಗೆ ಆ್ಯಕ್ಚುಲಿ ನಾನು 5:30 to 2:30 ಶಿಫ್ಟ್ ಮಾಡಿದ್ದು. 2:30 ಶಿಫ್ಟ್ ಮಾಡಿ ನಮ್ಮ ಮಲ್ಗೆ ಇಲ್ಲ, ನಿದ್ದೆನೇ ಮಾಡಿಲ್ಲ. ಹಾಗೆ ಎದ್ದು ಒನ್ ಅವರ್ ಮಲ್ಗೋಣ ಅಂತ ಹೋದರೆ ನಿದ್ದೆನೇ ಬಂದಿಲ್ಲ. ಹಂಗೆ 4 ಗಂಟೆಗೆ ಎದ್ವಿ, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸೀದಾ ಹೋದ್ವಿ. ನಾವು ಇಲ್ಲಿಂದ 2 ಹೋದ್ವಿ, ಅಲ್ಲಿಂದ 4 ಜನ ಬಂದರು, 6 ಜನ ಹೋಗಿ ನೋಡಿ ಬಂದ್ವಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಒಂದು ನೆಗೆಟಿವ್ ಮಾಡಬೇಕಂತಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್ ಶೇರ್ ಮಾಡ್ತಾಯಿದ್ದೀನಿ. ಸ್ಟೋರಿಲಿ ಯಶ್ ಅವರ ಇನ್ವಾಲ್ವ್ಮೆಂಟ್ ಇದ್ದೂ ಈ ಥರ ಆಯ್ತಲ್ಲ ಅಂತ ಒಂದು ಬೇಜಾರು. ಹಾಗೆ ಯಶ್ ಅವ್ರ ಜಡ್ಜ್ಮೆಂಟು ತಪ್ಪಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಏನೋ ಮಿಸ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಹಿಂಗಾಗುತ್ತೆ. ಬಟ್ ಎಲ್ಲರೂ ಒಂದ್ಸಲ ನೋಡಿ, ಕನ್ನಡ ಮೂವಿ 4 ವರ್ಷ ಆದಮೇಲೆ ಬರ್ತಾಯಿದೆ. ಸೊ ನಾವೆಲ್ಲರೂ ಸಪೋರ್ಟ್ ಮಾಡೋಣ, ಮೂವಿ ಒಂದ್ಸಲ ನೋಡೋಣ. ನಿಮ್ಗೆ ಇಷ್ಟ ಆದರೂ ಆಗ್ಬೋದು, ಏನಕ್ಕಂದರೆ ಎಲ್ಲರೂ ವೇವ್ ಲೆಂತ್ ಒಂದೇ ಥರ ಇರಲ್ವಲ್ಲ. ಸೊ ಒಂದ್ಸಲ ಎಲ್ಲರೂ ಮೂವಿ ನೋಡಿ.